ಬಂದಿದ್ಲಾ? ಸುಳ್ಳು ಹೇಳ್ಬೇಕಿರೋ ಅಗತ್ಯ ನನಗೇನಿದೆ ಹೇಳು. ಯಾಕೆ ಬಂದಿದ್ಲು? ಏನ್ ಹೇಳಿದ್ಲು? ರಾಜಲಕ್ಷ್ಮಿ ಮತ್ತೆ ಆ ಶೌರ್ಯ ಮಧ್ಯ ಇರೋಂಥ ಲವ್ ವಿಷಯ ನನಗೆ ಗೊತ್ತಿಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆ ವಿಷಯನ ನೈಸಾಗಿ ನನ್ನ ಹತ್ರ ಹೇಳಿ ಅವ್ರಿಗೆ ಅಡ್ಡ ಬರ್ದಿರೋ ಹಾಗೆ ನನ್ನ ಡ್ರಾಪ್ ಆಗು ಅಂತ ಹೇಳಬೇಕು ಅನ್ನೋದೇ ಅವಳ ಐಡಿಯಾ. ಅಬ್ಬಾ, ಅಮೆರಿಕ ಬುದ್ಧಿವಂತಿಕೆ ಯೂಸ್ ಮಾಡಿದಾಳೆ ಅಂತ ಆಯ್ತು. ಅಷ್ಟಕ್ಕೂ ನೀನೇನ್ ಹೇಳ್ದೆ? ಆದ್ಯಾಗೆ ಆ ವಿಷಯ ಹೇಳೋ ಅವಕಾಶನೇ ಕೊಡ್ದೆ. ಆ ಥರ ಮ್ಯಾಟ್ರ್ ಏನಾದರೂ ಇದ್ರೆ ನೇರವಾಗಿ ಅವಳ ಅಪ್ಪ ಹತ್ರನೇ ಹೋಗಿ ಪಂಚಾಯಿತಿ ಮಾಡ್ತೀನಿ ಅಂತ ಹೇಳ್ದೆ. ಒಳ್ಳೆ ಕೆಲಸ ಮಾಡ್ದೆ ಬಾಸು. ಮತ್ತೆ ನಿನ್ ಹತ್ರ ಬರ್ಬೇಕು ಅನ್ನೋ ಆಲೋಚನೆ ಕೂಡ ಬರ್ದೇ ಇರೋ ಹಾಗೆ ಮಾಡ್ದೆ. ನನಗ್ ಒಂದು ಮಾತ್ರ ಅರ್ಥ ಆಯ್ತು ಬಾಸು. ಅವ್ರ ಪ್ರೀತಿ ವಿಷಯ ನಿನಗೆ ಗೊತ್ತಾಗ್ಬಾರ್ದು ಅಂತ ಎಷ್ಟು ಭಯ ಪಡ್ತಿದಾರೋ ಅವ್ರ ಅಪ್ಪನಿಗೆ ಕೂಡ ಗೊತ್ತಾಗ್ಬಾರ್ದು ಅಂತ ಅಷ್ಟೇ ಭಯ ಪಡ್ತಿದ್ದಾರೆ. ಆ ಭಯ ನನಗೂ ಕೂಡ ಇದೆ. ಅದಕ್ಕೆ ಅವ್ರ ಅಪ್ಪಂಗೆ ಗೊತ್ತಾಗ್ಬಾರ್ದು ಅಂತಾನೆ ಅವ್ರಿಗಿಂತ ನಾನೇ ಹೆಚ್ಚಾಗಿ ಯೋಚನೆ ಮಾಡಿ ಎಚ್ಚರಿಕೆ ವಹಿಸ್ತಾ ಇದ್ದೀನಿ. ಹಾಗಾದ್ರೆ ಸಮಸ್ಯೆ ಏನಿದೆ? ಒಂದ್ ಸಮಸ್ಯೆ ಇದೆ. ನನಗೆ ಹೇಳಬೇಕು ಅಂತ ಜಾಣ್ಮೆಯಿಂದ ಪ್ಲಾನ್ ಮಾಡಿದ ಹಾಗೆ ಅವ್ರ ಅಪ್ಪಂಗೆ ಹೇಳಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ರು ಅನ್ಕೋ, ಮಗಳ ಮೇಲಿರೋ ಪ್ರೀತಿಯಿಂದ ನನ್ನ ಬೇಡ ಅಂದು ಆ ಶೌರ್ಯನ್ ಜೊತೆ ರಾಜಲಕ್ಷ್ಮಿ ಮದ್ವೆ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನಿದೆ? ನಿಜ ಬಾಸು. ಆ ರೂಟಲ್ ಬಂದ್ರು ಅಂದ್ರೆ ನಿಮ್ ಮದ್ವೆ ರಾಜಲಕ್ಷ್ಮಿ ಜೊತೆ ತುಂಬಾ ಕಷ್ಟ. ನೋ, ರಾಜಲಕ್ಷ್ಮಿ ನನ್ನವಳು. ಅವಳು ನಂಗೆ ಸ್ವಂತ ಆಗ್ಬೇಕು. ಏನ್ ಮಾಡ್ತೀಯ ಬಾಸು? ಅವ್ರ ಪ್ರೀತಿನೇ ನಾನು ಹಾಳು ಮಾಡಿದ್ರೆ ಮದ್ವೆ ಯೋಚನೆನೇ ಬರಲ್ಲ ಅಲ್ವಾ? ಆದ್ರೆ ಅದನ್ನ ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾಸು, ಒಂದ್ ಕೆಲ್ಸ ಮಾಡು. ಕೊಡೋ ಏಟಿಗೆ ಅವರೇ ಸೈಲೆಂಟ್ ಆಗ್ಬಿಡ್ತಾರೆ. ಹೇಗೆ? ರಾಜಲಕ್ಷ್ಮಿನ ನಿನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಆ ರಾಜರ ಮಾತ್ ಕೊಟ್ಟಿರೋದಕ್ಕೆ ರಾಜಲಕ್ಷ್ಮಿ ನಿನಗೆ ಹೆಂಡತಿ ಆಗೋಳು ಅಂತ ಕಾಲೇಜಲ್ಲಿ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡು. ಅವಾಗ ನಿಮ್ಮಿಬ್ಬರಿಗೂ ಮದ್ವೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ನಿನಗೆ ಹೆಂಡತಿ ಆಗೋಳ್ನ ಹೇಗ್ ಪ್ರೀತಿಸ್ತೀಯೋ ಅಂತ ಎಲ್ಲರೂ ಕೇಳ್ತಾರೆ ಅನ್ನೋ ಭಯದಿಂದ ಶೌರ್ಯ ದೂರ ಹೋಗ್ತಾನೆ. ನಿನಗೆ ಹೆಂಡತಿ ಆಗೋಳು ಅಂತ ಗೊತ್ತಾದ್ಮೇಲೆ ನಿನ್ನ ಮದ್ವೆ ಮಾಡ್ಕೊಳ್ತಾ ಅವನ್ ಜೊತೆ ಹೇಗ್ ಓಡಾಡ್ತೀಯ ಅಂತ ಇಡೀ ಕಾಲೇಜಲ್ಲಿ ಎಲ್ ಪ್ರಶ್ನೆ ಮೂಡುತ್ತೆ ಅಂತ ರಾಜಲಕ್ಷ್ಮಿ ಅವನನ್ನ ಭೇಟಿ ಮಾಡೋದಕ್ಕೆ ಭಯ ಪಡ್ತಾಳೆ. ಮರ್ಯಾದೆಗೋಸ್ಕರ ಬದುಕೋ ಜನರು ಬಾಸು ಪ್ರೀತಿನ ಅವರೇ ತ್ಯಾಗ ಮಾಡ್ಬಿಡ್ತಾರೆ. ಸೂಪರ್. ನೀನ್ ಕೊಟ್ಟಿದ್ದು ಅಂತಿಂತ ಐಡಿಯಾ ಅಲ್ಲ, ಸಖತ್ತಾಗಿದೆ. ರಾಜಿ, ಇನ್ನು ಕಾಲೇಜಲ್ಲಿ ನಡೆದಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಮರಿಬೇಕು ಅನ್ಕೊಂಡ್ರು ಮರೆಯುವಂತ ವಿಷಯನ ಅದು. ಹಾಗಂತ ನೀನ್ ಹೀಗೆ ಡಲ್ಲಾಗಿ ಕಾಣಿಸಿದ್ರೆ ಮನೆಯವರಿಗೆಲ್ಲ ಅನುಮಾನ ಬರುತ್ತೆ. ಆ ಪ್ರಶಾಂತ್ ಹೀಗ್ ಮಾಡ್ದ ಅಂತ ದೊಡ್ಡಪ್ಪ ಚಿಕ್ಕಪ್ಪಂಗೆಲ್ಲ ಗೊತ್ತಾದ್ರೆ ಸುಮ್ನೆ ದೊಡ್ಡ ಜಗಳ ಆಗತ್ತೆ. ಯಾರಿಂದಾನೂ ಮನೆಯವ್ರಿಗೆಲ್ಲ ಬೇಜಾರ್ ಮಾಡೋದ್ ಯಾಕೆ? ನನಗೇನ್ ಬೇಜಾರ್ ಮಾಡ್ಕೊಂಡಿರಕ್ ಇಷ್ಟ ಇಲ್ಲ ಆದ್ಯ. ಆದ್ರೆ ಪ್ರಶಾಂತ್ ಮಾಡಿರೋ ಕೆಲ್ಸಕ್ಕೆ ಬಿಟ್ಟಾಕು ರಾಜಿ. ಅದನ್ನೇ ಯೋಚನೆ ಮಾಡ್ತಿದ್ರೆ ನೀನು ಬೇಜಾರ್ ಮಾಡ್ಕೊಳ್ಳೋದಲ್ಲ, ವಿಷಯ ಗೊತ್ತಾಗಿ ಮನೆಯವರೆಲ್ಲ ಬೇಜಾರ್ ಮಾಡ್ಕೋಬೇಕಾಗ್ ಬರುತ್ತೆ. ನಡಿ. ಓ, ಬಂದ್ರಾ? ಬನ್ನಿ, ಊಟ ಬಡಿಸ್ತೀನಿ. ಚಿಕ್ಕಮ್ಮ, ನನಗೆ ಹಸ್ವಾಗಿಲ್ಲ. ರಾಜಲಕ್ಷ್ಮಿ ಕೊಡಿ, ಅವಳಿಗೆ ತುಂಬಾನೇ ಹಸ್ವಾಗಿದೆ. ನನ್ಗೀಗೇನು ಬೇಡ ಚಿಕ್ಕಮ್ಮ. ಇದೇನು ಆದ್ಯ ನಿನ್ಗೆ ಹಸುವಾಗ್ತಿದೆ ಅಂತಾಳೆ, ನೀನ್ ಬೇಡ ಅಂತಿದ್ಯಲ್ಲ? ಹೇಳ್ತಾಳೆ ಬಿಡಿ ಚಿಕ್ಕಮ್ಮ, ನೀವ್ ಹೋಗಿ ಹಾಕೊಡಿ. ನನಗೀಗೇನು ಬೇಡ, ನಾನು ಆಮೇಲೆ ಊಟ ಮಾಡ್ತೀನಿ. ಹೌದು ರಾಜಲಕ್ಷ್ಮಿ, ಯಾಕೆ ಒಂಥರ ಇದೆಯಲ್ಲ? ಚಿಕ್ಕಮ್ಮ, ಕಾಲೇಜಿಂದ ಸೈಕಲ್ ಓಡಿಸ್ಕೊಂಡ್ ಬರುವಾಗ ಪಂಚರ್ ಆಯ್ತು. ತುಂಬಾ ದೂರದಿಂದ ನಡ್ಕೊಂಡ್ ಬರ್ತಿದೀವಲ್ಲ, ಅದಕ್ಕೆ ರಾಜಿ ಹಾಗೆ ಸುಸ್ತಾಗಿರೋಳ್ ತರ ಇದ್ದಾಳೆ.
ರಾಜಿ ನೀನ್ ನಡಿ ಹೋಗಿ ರೆಸ್ಟ್ ಮಾಡು. ಚಿಕ್ಕಮ್ಮ ಅತ್ತೆ ಎಲ್ಲಿದ್ದಾರೆ? ನೀನ್ ಮಾಡಿರೋ ಕೆಲ್ಸಕ್ಕೆ ನಿಮ್ಮತ್ತೆ ಇನ್ನು ಬೇಜಾರ್ ಮಾಡ್ಕೊಂಡೇ ಇದ್ದಾರೆ. ಎಷ್ಟು ಸಮಾಧಾನ ಮಾಡಿದ್ರು ನನ್ ಮಾತು ಕೇಳ್ತಿಲ್ಲ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ದೆ ಮಾಡಿದ್ರು ನೀನ್ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲಮ್ಮ. ನಿಜವಾಗ್ಲೂ ನಾನು ಬೇಕು ಅಂತ ಮಾಡ್ಲಿಲ್ಲ ಚಿಕ್ಕಮ್ಮ. ನೀನ್ ಹೇಳೋ ಅಷ್ಟು ಈಸಿಯಾಗಿ ಅತ್ತಿಗೆಗೆ ಸಮಾಧಾನ ಮಾಡ್ಕೊಳಕ್ ಆಗ್ತಿಲ್ಲ. ಊಟ ತಿಂಡಿ ಬಿಟ್ಟು ಉಪವಾಸ ಕೂತ್ಕೊಂಡಿದ್ರು. ಇನ್ನೂ ತಿಂದಿಲ್ವಾ ಚಿಕ್ಕಮ್ಮ? ಇರಿ ನಾನು ಹೋಗಿ ಮಾತಾಡ್ ಬರ್ತೀನಿ. ಆದ್ಯಾ ಬೇಡ, ನಿಮ್ ದೊಡ್ಡಮ್ಮನು ನಾನು ಸಮಾಧಾನ ಮಾಡಿ ತಿನ್ಸಿದೀವಿ. ಸರಿ ಬಿಡಿ. ಸರಿ ಹಾಗಾದ್ರೆ ನಾನ್ ಮಾಡಿದ್ದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾರಲ್ಲ, ಹೋಗಿ ಸಾರಿ ಹೇಳ್ತೀನಿ ಚಿಕ್ಕಮ್ಮ. ನಿಂತ್ಕೋ. ನೀನ್ ಇವಾಗ ಹೋಗಿ ಅವ್ರ ಕೋಪ ಇನ್ನು ಜಾಸ್ತಿ ಮಾಡ್ಬೇಡ. ಆ ಕೋಪ ಹೋಗೋದಕ್ಕೆ ಅಲ್ವಾ ಚಿಕ್ಕಮ್ಮ ಸಾರಿ ಕೇಳ್ಬೇಕು ಅಂತಿರೋದು. ಇರಿ ನಾನ್ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನಿನ್ ಹೆಸರು ಹೇಳಿದ್ರೇನೆ ಮಾತಾಡಲ್ಲ ಅಂತಿದ್ರು. ನೀನ್ ಸುಮ್ನಿದ್ರೆ ಇವತ್ತಲ್ದಿದ್ರೆ ನಾಳೆ ಆದ್ರೂ ನಡೆದಿದ್ದನ್ ಮರ್ತು ಸ್ವಲ್ಪ ಸರಿ ಹೋಗ್ಬೋದು ಅನ್ನಿಸ್ತಿದೆ. ನನ್ನಿಂದಾನೇ ಅಲ್ವಾ ಚಿಕ್ಕಮ್ಮ ಅತ್ತೆ ಬೇಜಾರ್ ಮಾಡ್ಕೊಂಡಿರೋದು. ನಾನ್ ಸಾರಿ ಕೇಳಿದ್ರೆ ಸರಿ ಹೋಗುತ್ತೆ ಅಲ್ವಾ? ಹೋಗಿ ಅತ್ತೆ ಜೊತೆ ಮಾತಾಡ್ತೀನಿ. ನಿಂತ್ಕೋ. ನೀನ್ ಹೋಗಿ ಸಮಸ್ಯೆನ ದೊಡ್ಡದ್ ಮಾಡ್ಬೇಡ. ನೋಡು, ಈ ಬಟ್ಟೆ ತಗೊಂಡ್ ಹೋಗಿ ಒಣಗಕ್ ಹಾಕು. ಅದಲ್ಲ ಚಿಕ್ಕಮ್ಮ, ಅತ್ತೆಗೆ ಈಗೇನು ನನ್ ಕೆಲ್ಸ ನಾನ್ ಮಾಡ್ತೀನಿ, ನಿಮ್ ಕೆಲ್ಸನ ನೀವ್ ಮಾಡ್ಕೊಳ್ಳಿ ಅಂತ್ಯ.